ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ, ನಾನು ನಿಮ್ಮ ಅನಿತಾ ರವೀಂದ್ರ ಕನ್ನಡ ಬ್ಲಾಗ್ಸ್. ಇವತ್ತು ಸಿಂಪಲಾಗಿ ಒಂದು ನುಗ್ಗೆಕಾಯಿ ಬೇಳೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು ಗ್ಲಾಸ್ ಬೇಳೆ ತೊಗೊಂಡು ನೀರು ಹಾಕ್ಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ. ಒಂದು ವಿಸಿಲ್ ಸಾಕು, 2 ವಿಸಿಲ್ ಬೇಡ, ಯಾಕಂದರೆ ಮೊಸರು ಆಗೋಗುತ್ತೆ ಬೇಳೆ, ಹಾಗಾಗಿ 1 ವಿಸಿಲ್ ಸಾಕು. ಇವಾಗ ಒಗ್ಗರಣೆಗೆ ಸಾಸಿವೆ, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪೌಡರ್, ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಬೇಳೆ ಮತ್ತು ನೀರು ಹಾಕಿ, ಅದು ಎಣ್ಣೆ, ತೆಂಗಿನಕಾಯಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್. ಮೊದಲಿಗೆ ಗ್ಯಾಸ್ ಅಂಟಿಸ್ಕೊಂಡ್ಮೇಲೆ ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಹೀಟ್ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ, 1 ಸ್ಪೂನ್. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಂಡು 1-2 ಸರಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಕರಿಬೇವು. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಬಣ್ಣ ಬರೋ ಗಂಟ ಫ್ರೈ ಮಾಡ್ಕೊಳ್ಳೋಣ, ಹಸಿ ಸ್ಮೆಲ್ ಹೋಗೋ ಗಂಟ. ಆದಮೇಲೆ ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ನಾನು 2 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊನು. ಇವಾಗ ನಾನು ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ತೊಗೊಂಡಿಲ್ಲ, ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಾಲು ಭಾಗ ಎಣ್ಣೆಲೇ ಬೇಯಬೇಕದು, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಇವಾಗ ಬೇಳೆ ಕಟ್ಟು ನೀರು ಹಾಕ್ಕೊಳ್ಳೋಣ. ಬೇಳೆ ಕಟ್ಟು ನೀರು ಹಾಕಿದ್ಮೇಲೆ ಅದು ಬೇಯ್ತಾ ಇರಲಿ ಫ್ರೆಂಡ್, ಅದು ಬೇಯ್ತಾ ಇರಲಿ. ಇವಾಗ ರುಬ್ಕೊಂಡು ಬರೋಣ ಮಸಾಲೆನ. 1 ಕಪ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾನು. 2 ಸ್ಪೂನ್ ಸಾಂಬಾರು ಪೌಡರ್, ನೀರು ಹಾಕ್ಕೊಳ್ಳಿ, ಸ್ಕಿಪ್ ಆಗಿದೆ. ಇವಾಗ ರುಬ್ಕೊಂಡ್ಬೇಡ ನೋಡಿ, ಈ ಹದಕ್ಕೆ ಇರಬೇಕು. ರುಬ್ಕೊಂಡ್ಮೇಲೆ ಇವಾಗ ಅದು ಬೇಯ್ತಾ ಇದೆಯಲ್ಲ ಬೇಳೆ ಕಟ್ಟು ಮತ್ತು ನುಗ್ಗೆಕಾಯಿ ಆಲೂಗೆಡ್ಡೆ, ಅದಕ್ಕೆ ಹಾಕ್ಕೊಳ್ಳೋಣ ಮಸಾಲೆನ. ಹಾಕ್ಕೊಂಡು 1-2 ಸರಿ ತಿರ್ಸ್ಕೊಳ್ಳೋಣ ಅದನ್ನು. ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ನಿಮ್ಮ ಸಾಂಬಾರಿಗೆ. ನಾನಿಷ್ಟು ಹಾಕ್ಕೊಂಡಿದ್ದೀನಿ. 1-2 ಸರಿ ತಿರುಗಿಸಿದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ಆ ಉಪ್ಪೆಲ್ಲ ಆ ನುಗ್ಗೆಕಾಯಿ ಆಲೂಗೆಡ್ಡೆ ಹಿಡಿಬೇಕು. 5 ನಿಮಿಷ ಲಿಡ್ ಮುಚ್ಚಿ ಅದರಲ್ಲೇ ಬೇಯಿಸೋಣ. ನೋಡಿ ಇವಾಗ ಬೇಯ್ತಾ ಇದೆ. ಈ ನುಗ್ಗೆಕಾಯಿ ಆಲೂಗೆಡ್ಡೆ ಬೆಂದರೆ ಸಾಕು ಫ್ರೆಂಡ್, ಅದು ಬೇಯೋ ಗಂಟ ಮಳ್ಸಿದ್ರೆ ಸಾಕು ಸಾಂಬಾರು. ನೋಡಿ ಇವಾಗ ಬೆಂದಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಇದಕ್ಕೆ ಹುಣ್ಸೆಹಣ್ಣು ಹುಳಿನೂ ಹಾಕ್ಬೋದು. ನಾನು 2 ಟೊಮೊಟೊ ತೊಗೊಂಡಿರೋದ್ರಿಂದ ಹುಣ್ಸೆಹಣ್ಣು ಹುಳಿ ಹಾಕಿಲ್ಲ ನಾನು. ಇನ್ನೊಂದು ಏನಂದರೆ ಬದನೆಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಬದನೆಕಾಯಿ ನಾನು ಹಾಕಿಲ್ಲ, ಇರೋದ್ರಲ್ಲಿ ಆಲೂಗೆಡ್ಡೆ ನುಗ್ಗೆಕಾಯಿ ಇತ್ತು, ಹಂಗಾಗಿ ತೋರಿಸಿದ್ದೀನಿ ನಿಮಗೆ. ನೋಡಿ ಇವಾಗ ನುಗ್ಗೆಕಾಯಿ ಬೇಳೆ ಸಾರು ರೆಡಿ. ಬಿಸಿ ಬಿಸಿ ಅನ್ನಕ್ಕೆ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸರಿ ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.